ನಮಸ್ಕಾರ. ಈ ಮನುಷ್ಯನಿಗೆ ಭಯದಿಂದನೇ ಮೃತ್ಯು ಬೇಗ ಬರುತ್ತೆ. ಯಾಕೆ ಅಂತಂದರೆ ಅವನು ಭಯಪಟ್ಟಾಗ ನನಗೇನೋ ಆಗಿಬಿಟ್ಟಿದೆ, ನನಗೇನೋ ಕಚ್ಚಿಬಿಟ್ಟಿದೆ, ಅಯ್ಯೋ ನನಗೆ ಆಕ್ಸಿಡೆಂಟ್ ಆಗಿಬಿಡ್ತಲ್ಲ ಅನ್ನೋ ಒಂದು ಭಯದಿಂದಲೇ ಅವನು ಬೇಗ ಸಾವನ್ನು ತಂದ್ಕೊತಾನೆ. ಆ ಥರ ಮಾಡ್ಕೋಬಾರ್ದು. ಏಕೆಂತಂದರೆ ಇದಕ್ಕೊಂದು ಚಿಕ್ಕ ಒಂದು ನಿದರ್ಶನವನ್ನು ಹೇಳ್ತೇನೆ. ಒಬ್ಬ ಬೇಟೆಗಾರ ಬೇಟೆ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಕಾಡಿಗೆ ಹೋಗಿರ್ತಾನೆ. ಹೋಗಿದ್ದಾಗ ಅವನಿಗೆ ಸುಸ್ತಾಗಿರುತ್ತೆ, ಒಂದು ಮರದ ಕೆಳಗಡೆ ಮಲಗಿರ್ತಾನೆ. ಮಲಗಿದ್ದಾಗ ಏನಾಗುತ್ತೆ, ಅಲ್ಲಿ ಒಂದು ಹಾವು ಇಲಿಯನ್ನು ನೋಡಿಬಿಟ್ಟು ಅದು ಇಲಿಯನ್ನು ತಿನ್ನಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾ ಕೂತಿರುತ್ತೆ. ಆದರೆ ಇವನಿಗೆ ನಿದ್ದೆ ಬಂದು ಹೋಗ್ಬಿಟ್ಟಿರುತ್ತೆ ಮರದ ಕೆಳಗಡೆ ಮಲ್ಕೊಂಡ ಮೇಲೆ. ಸರಿ, ಆ ಹಾವೇನು ಮಾಡುತ್ತೆ, ಬರಬೇಕಾದ್ರೆ ಆ ಇಲಿಯನ್ನು ಹಿಡಿಯೋಕ್ಕೆ ಹೋಗಬೇಕಾದ್ರೆ ಇವನ ಕಾಲು ಅಡ್ಡ ಬರ್ತಾವೆ. ಇದೇ ಮಾಡುತ್ತೆ, ಕಾಲಿಗೆ ಕಚ್ಚಿಬಿಡುತ್ತೆ. ಕಾಲಿಗೆ ಕಚ್ಚೋಷ್ಟರೊಳಗಡೆ ಆ ಇಲಿ ನೋಡಿದ್ದೇ ಮಾಡುತ್ತೆ, ಬಿಲ್ಲೊಳಗಡೆ ಓಡೋಗ್ಬಿಡುತ್ತೆ. ಮತ್ತು ಈ ಹಾವೇ ಮಾಡುತ್ತೆ, ಮತ್ತೆ ಬಿಲ್ಲಕ್ಕೆ ಬಂದು ಸೇರ್ಕೊಂಡ್ಬಿಡುತ್ತೆ ಈ ಕಡೆಗೆ. ಸರಿ, ಅವನಿಗೆ ಅನ್ನಿಸ್ತು ಏನೋ ಕಚ್ಚಿಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಇವನಿಗೆ ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆಗಿಬಿಟ್ಟು ಏನು ಮಾಡ್ದೆ, ನೋಡಿಕೊಂಡ ಕಾಲನ್ನು ನೋಡ್ಕೊಂಡಾಗ ಕಚ್ಚಿದಂಗೆ ಕಾಣಿಸ್ತಾ ಇತ್ತು, ಸ್ವಲ್ಪ ರಕ್ತ ಬರ್ತಾ ಇತ್ತು. ಇವನೇ ಮಾಡಿದೆ, ಏನಾರು ಕಚ್ಚಿಬಿಡ್ತಾ ಅಂತ ಆ ಕಡೆ ಈ ಕಡೆ ಎಲ್ಲ ನೋಡಿದಾಗ ಆ ಬಿಲ್ದಿಂದ ಹೊರಗಡೆ ಒಂದು ಸ್ವಲ್ಪ ಇಲಿ ಹೊರಗಡೆಗೆ ಬರ್ತಾ ಇತ್ತು. ಬಂದಿದ್ದನ್ನು ನೋಡಿ, ಇಲಿ ಕಚ್ಚಿದೆ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ದೆ, ಇಲಿ ಕಚ್ಚಿದ್ರೆ ಏನೂ ಆಗಲ್ಲ ಅಂತ ಮಲ್ಕೊಂಡ. ಸರಿ, ಅದಾದ ನಂತರ ಮತ್ತೆ ನಿದ್ದೆ ಬಂತು. ಕೊನೆಗೇನಾಯಿತು, ಹಾವು ಒಳಗಡೆ ಹೋಗಿಬಿಟ್ಟಿತ್ತು, ಇಲಿ ಬಂತು. ಇಲಿ ಬಂದಾಗ ಹಾವು ಕಾಣಿಸ್ತಾ ಇರಲಿಲ್ಲ. ಇಲಿ ಏನು ಮಾಡ್ತು, ಬಂದಾಗ ಅವ್ನ ಕಾಲ ಹತ್ರ ಬಂದಾಗ ಇಲಿ ಕಚ್ಚಿಬಿಡ್ತು. ಇಲಿ ಕಚ್ಚಿದಾಗ ಏನಾಯಿತು, ಇವನಿಗೆ ಮತ್ತೆ ಎಚ್ಚರಿಕೆ ಆಯಿತು. ಇಲಿ ಕಚ್ಚಿದ್ದು ಓಡೇ ಬಿಡ್ತು ಬಿಲ್ಲೊಳಗಡೆಗೆ. ಇವನಿಗೆ ಎದ್ದು ನೋಡ್ತಾನೆ, ಸರಿ ಏನೂ ಕಾಣಲಿಲ್ಲ. ಈಗ ಬಲಗಡೆಗೆ ತಿರುಗಿ ನೋಡಿದರೆ ಹಾವು ಇಲಿಯನ್ನು ಹಿಡಿದಕ್ಕೆ ಅಂತ ಬರ್ತಾ ಇತ್ತು. ಅದನ್ನು ನೋಡಿಬಿಟ್ಟು ಇವನಿಗೆ ಅನ್ನಿಸ್ತು, ಅಯ್ಯೋ ನನಗೆ ಹಾವು ಕಚ್ಚಿಬಿಡ್ತು ಅಂತ ಹೇಳ್ಬಿಟ್ಟು. ಸರಿ, ಅವನಿಗೆ ಹಾಗಂದ ತಕ್ಷಣವೇ ಅವನ ಶರೀರದಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿಬಿಟ್ಟು ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ. ಹಾವು ಕಚ್ಚಿಬಿಡ್ತಲ್ಲ ಅನ್ನೋ ಒಂದು ಭಯದಿಂದ ಸತ್ತೋಗ್ಬಿಡ್ತಾನೆ. ಹಾವು ಕಚ್ಚಿದಾಗಲೇ ಅವನಿಗೇನೂ ಆಗಲಿಲ್ಲ, ನಿಜವಾದ ಹಾವು, ಅವನು ಸಾಯಲಿಲ್ಲ. ಇಲಿ ಕಚ್ಚಿದಾಗ ಇವನು ಹಾವು ಅಂತ ಹೇಳ್ಬಿಟ್ಟು ಸತ್ತು ಹೋದ. ಅದೇ ರೀತಿಯಲ್ಲಿ ಅದನ್ನು ಅಪಾರ್ಥ ಮಾಡ್ಕೊಂಡು ಆ ಥರ ಆಯಿತು, ಅವನಿಗೆ ಭಯಪಟ್ಟವನು ಸತ್ತು ಹೋದ. ಅದೇ ರೀತಿಯಲ್ಲಿ ನಾವು ಕೂಡ ಆ ಥರದ ಪ್ರಾಬ್ಲಮ್ಗಳು ಬಂದಾಗ ನಾವು ಕೂಡ ಅದೇ ಥರ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಒಂದು ಭಯಪಡದೇ ಧೈರ್ಯವಾಗಿದ್ದರೆ ನಮಗೆ ಜೀವನ ಚೆನ್ನಾಗಿರುತ್ತೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾರು ಭಯಪಡ್ತಾ ಇರ್ತಾರೆ ಅಂಥವ್ರಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ ವಿಡಿಯೋನ.